ಡಿ ಗ್ಯಾಂಗ್ನ ಪಟ್ಟಣಗೆರೆ ಪರಾಕ್ರಮವನ್ನೇ ಮೀರಿಸುವಂತಹ ಮತ್ತೊಂದು ಘಟನೆ ನಡೆದಿದೆ. ಮಾಜಿ ಲವರ್ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ ಅಂತ ಮುಹೂರ್ತ ಇಟ್ಟವಳು ನರನಾಡಿಯಲ್ಲೂ ನರಕ ತೋರಿಸುವಂತೆ ಮಾಡಿದಾಳೆ. ಒಂದು ವರ್ಷದ ಹಿಂದೆ ಪಟ್ಟಣಗೆರೆ ಶೆಡ್ನ ರಣರಾಕ್ಷಸಿ ಕೃತ್ಯಕ್ಕೆ ಇಡೀ ಕರುನಾಡೆ ಬೆಚ್ಚಿ ಬಿದ್ದಿತ್ತು. ಆರ್ ನಗರ ಗೌಡ್ತಿಗೆ ಮೆಸೇಜ್ ಮಾಡುತ್ತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ನರನಾಡಿಯಲ್ಲೂ ನರಕ ತೋರಿಸಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿಟ್ಟು ದೇಹದ ಇಂಚಿಂಚು ಜಾಗಕ್ಕೂ ಚಿತ್ರಹಿಂಸೆ ಕೊಟ್ಟಿದ್ರು. ಅದರ ಕರಾಳ ಚರಿತ್ರೆಯೇ ಇನ್ನೂ ಮಾಸಿಲ್ಲ. ಅಷ್ಟರಲ್ಲಾಗಲೇ ಇನ್ನೊಂದು ಡಿ ಗ್ಯಾಂಗ್ ಹುಟ್ಕೊಂಡಿದೆ. ಇಲ್ಲೂ ಹುಡುಗಿ ವಿಷಯವೇ, ಇಲ್ಲೂ ಕಿಡ್ನಾಪ್ ಕಹಾನಿಯೇ. ಅಲ್ಲಿ ಹೇಗೆ ಸುಬ್ಬಿಯನ್ನ ಮುಂದೆ ನಿಲ್ಲಿಸಿಕೊಂಡು ಹಲ್ಲೆ ಮಾಡಿದ್ರು, ಇಲ್ಲೂ ಅಪ್ರಾಪ್ತೆ ಮುಂದೆಯೇ ಅಟ್ಟಹಾಸದ ನಗೆ ಬೀರಿದ್ದಾರೆ. ಕಾಡಿ ಬೇಡಿದ್ರೂ ಬಿಟ್ಟಿಲ್ಲ, ಮೈ ತುಂಬ ಬಾಸುಂಡೆ ಮೂಡಿದ್ರೂ ಮನಸ್ಸು ಕರಗಿಲ್ಲ. ಮಾಜಿ ಲವರ್ಗೆ ಅಶ್ಲೀಲ ಮೆಸೇಜ್ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿಗಳನ್ನೇ ಮೀರಿಸುವಂತೆ ಹಲ್ಲೆ ಮಾಡಿದ್ದಾರೆ. ನಿಜ ಅಪ್ಪ, ಹುಡುಗಿ ವಿಷಯಕ್ಕೆ ಕಿಡ್ನಾಪ್, ಬಟ್ಟೆ ಬಿಚ್ಚಿಸಿ ಅಟ್ಯಾಕ್, ಮರ್ಮಾಂಗಕ್ಕೆ ಒದ್ರು, ವಿಡಿಯೋ ಮಾಡಿ ಕೇಕೆ ಹಾಕಿದ್ರು. ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತಾರೆ. ಆದರೆ ಈ ಯುವಕರ ಮನಸ್ಥಿತಿ ಹೇಗೆ ಕ್ರೌರ್ಯದ ಹಾದಿ ಹಿಡಿದಿದೆ ನೋಡಿ. ನನ್ನ ಬಿಟ್ಬಿಡಿ ಅಮ್ಮ, ಆಗ್ತಿಲ್ಲ ಅಪ್ಪ, ಜೀವ ಹೋಗ್ತಿದೆ ಅಂದ್ರು. ಅದು ಯಾವ ಮಟ್ಟಿಗೆ ಹಲ್ಲೆ ಮಾಡುತ್ತಿದ್ದಾರೆ ನೋಡಿ. ಹುಡುಗಿ ವಿಷಯ ಬಂತಂದ್ರೆ ಮೀಸೆ ಬಾರದವರೆಲ್ಲ ವಿಲನ್ಗಳಾಗ್ತಿದ್ದಾರೆ. ಬೆಂಗಳೂರಿನ ಸೋಲದೇವನಹಳ್ಳಿಯ ಕುಶಾಲ್ ಕಾಲೇಜಿಗೆ ಹೋಗುವಾಗ ಇವನಿಗೂ ಈ ಯುವತಿಗೂ ಲವ್ ಆಗಿತ್ತು. 2 ವರ್ಷಗಳ ಕಾಲ ಪ್ರೇಮ ಪಕ್ಷಿಗಳಾಗಿ ಪ್ರೇಮರಾಗ ಹಾಡಿದ್ರು. ಆದ್ರೆ ಇತ್ತೀಚೆಗೆ ಇವರಿಬ್ಬರ ಲವ್ ಮುರಿದು ಬಿದ್ದಿತ್ತು. ಯಾವಾಗ ಹುಡುಗ ಹುಡುಗಿ ಬೇರೆ ಬೇರೆ ಆದ್ರೂ ಯುವತಿಗೆ ಬೇರೊಂದು ಹುಡುಗನ ಪರಿಚಯವಾಗಿತ್ತು. ಈ ವಿಷಯ ಕುಶಾಲ್ಗೆ ಗೊತ್ತಾಗ್ತಿದ್ದಂತೆ ನಖಶಿಕಾಂತ ಉರಿದು ಹೋಗಿದ್ದಾನೆ. ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡಾಡ್ತಿದ್ದಾಳಲ್ಲ ಅಂತ ಮಾಜಿ ಪ್ರೇಯಸಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ. ಇಲ್ಲೂ ಸೇಮ್ ಟು ಸೇಮ್ ಡಿ ಗ್ಯಾಂಗ್ ಕಥೆಯೇ. ಅಲ್ಲಿ ಸುಬ್ಬಿ, ಇಲ್ಲಿ ಅಪ್ರಾಪ್ತ ಯುವತಿಯಷ್ಟೇ. ಯಾವಾಗ ಮಾಜಿ ಲವರ್ ಕೆಟ್ಟದಾಗಿ ಮೆಸೇಜ್ ಮಾಡಿದ್ನೋ ಈ ವಿಷಯವನ್ನ ಹೊಸ ಹುಡುಗನ ಬಳಿ ಹೇಳ್ಕೊಂಡಿದ್ದಾಳೆ. ಹೀಗಾಗಿ ಸಿಟ್ಟಿಗೆದ್ದ ಹಾಲಿ ಲವರ್ ತನ್ನ ಹುಡುಗಿ ಜೊತೆ ಫೋನ್ ಮಾಡಿಸಿ ಕುಶಾಲ್ನನ್ನ ಕರೆಸ್ಕೊಂಡಿದ್ದಾನೆ. ನಂತರ ಗ್ಯಾಂಗ್ ಕಟ್ಕೊಂಡು ಬಂದವ ನಿರ್ಜನ ಪ್ರದೇಶಕ್ಕೆ ಕಾರಲ್ಲಿ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಟ್ಟಹಾಸ ಮೆರೆದಿದ್ದ. ಡಿ ಗ್ಯಾಂಗ್ ಅಟ್ಟಹಾಸವನ್ನೇ ಮೀರಿಸ್ತು ಜೂನಿಯರ್ ಡಿ ಗ್ಯಾಂಗ್. ಮಾಜಿ ಲವರ್ ಕರೆದ್ಲು ಅಂತ ಬಂದ ಕುಶಾಲ್ ಅಕ್ಷರಶಃ ನರಕ ನೋಡಿದ್ದಾನೆ. ವಿಡಿಯೋ ಫೋಟೋ ಡಿಲೀಟ್ ಮಾಡುವಂತೆ ಕಾಟ ಕೊಡ್ತಿದ್ದವರು ನಡು ರಸ್ತೆಯಲ್ಲೇ ಉರುಳಾಡಿಸ್ಕೊಂಡು ಹೊಡೆದಿದ್ದಾರೆ. 2 ಜನ ಕೈಕಾಲು ಹಿಡ್ಕೊಂಡ್ರೆ ಇನ್ನಿಬ್ರು ಮನಸ್ಸೋ ಇಚ್ಛೆ ಥಳಿಸ್ತಿದ್ರು. ಮತ್ತೊಬ್ಬ ತಮ್ಮ ಅಟ್ಟಹಾಸವನ್ನೆಲ್ಲ ರೆಕಾರ್ಡ್ ಮಾಡುತ್ತಿದ್ದ. ಹುಡುಗಿ ಮುಂದೆಯೇ ಬೆತ್ತಲೆಗೊಳಿಸಿದವರು ಮರ್ಮಾಂಗಕ್ಕೂ ತುಳಿದು ರಣಕೇಕೆ ಹಾಕ್ತಿದ್ರು. ನೆಲದಲ್ಲಿ ಬಿದ್ದು ಒದ್ದಾಡ್ತಿದ್ರು. ಇವರ ಕ್ರೌರ್ಯದ ನಗೆ ಮಾತ್ರ ನಿಂತಿರಲಿಲ್ಲ. ಯಾಕಂದ್ರೆ ನೀನು ರೇಣುಕಾ ಸ್ವಾಮಿ, ನಾವು ಡಿ ಗ್ಯಾಂಗ್ ಅನ್ನೋ ಅರ್ಥದಲ್ಲಿ ಅಬ್ಬರಿಸ್ತಿದ್ರು. ರೇಣುಕಾ ಸ್ವಾಮಿ ಕೇಸು A1 A3 4 5
ಈ ಒಂದು ಸ್ಥಳದಲ್ಲಿ ಕುಶಾಲ್ನ ಕರ್ಕೊಂಡ್ಬರ್ತಾರೆ ತನ್ನ ಸ್ನೇಹಿತರ ಜೊತೆಗೆ, ಅಂದರೆ ಯುವತಿಯ ಜೊತೆಗೆ ಈತ ಒಂದು ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಸುಮಾರು 2 ವರ್ಷಗಳ ಹಿಂದೆ ಬ್ರೇಕಪ್ ಕೂಡ ಆಗಿರ್ತಕ್ಕಂಥದ್ದು. ಆತನನ್ನು ತಳಿಸಿರ್ತಕ್ಕಂಥ ಜಾಗ ಇದೆ, ಆತನ ಒಳ ಉಡುಪು ಸಹ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಕೋಲ್ನಲ್ಲಿ ಹೊಡಿತಾ ಇರಬೇಕಾದ್ರೆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ಆತ ಹೇಳ್ತಾನೆ ಏನಪ್ಪ ಅಂತಂದರೆ, ರೇಣುಕಾ ಸ್ವಾಮಿ ಆರೋಪಿ 1, 2, 3, 4 ಆ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ರಸ್ತೆ ಏನು ಸೋಲ್ದೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಸುಮಾರು 7ರಿಂದ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಆ ಜಾಗ. ರಣರಾಕ್ಷಸರ ಕೈಯಿಂದ ತಪ್ಪಿಸಿಕೊಂಡು ಬಂದ ಕುಶಾಲ್ ತಾಯಿ ಜೊತೆ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ತನಗಾದ ದುಸ್ಥಿತಿ ಬಗ್ಗೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದ. ಆದ್ರೆ ಅದೆಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಕೇಸ್ ಹಾಕಿದ್ರೋ ಗೊತ್ತಿಲ್ಲ. ಹುಡುಗಿ ಮುಂದೆ ಅಟ್ಟಹಾಸ ಮೆರೆದವರೆಲ್ಲ ಈಗ ಬೇಲ್ ಮೇಲೆ ಹೊರಬಂದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಸಿಪಿ ಸೈದುಲ್ ಅಡಾವತ್, ರಾಬರಿ ಹಾಗೂ ಕಿಡ್ನಾಪ್ ಕೇಸ್ ದಾಖಲಿಸಿದ್ದೇವೆ, ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇದ್ದಿದ್ರಿಂದ ಬೇಲ್ ಸಿಕ್ಕಿರಬಹುದು ಅಂದ್ರು. ಕಿಡ್ನಾಪ್ ಮತ್ತು ರಾಬರಿ ಸೆಕ್ಷನ್ಸ್ ಅಡಿನಲ್ಲಿ FIR ಮಾಡಿದ್ದೀವಿ ಆನ್ 1st ಜುಲೈ. ಇಮಿಡಿಯೇಟ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಎಲ್ಲನೂ ಐಡೆಂಟಿಫೈ ಮಾಡಲಾಗಿದೆ. ಸೊ ಇದರಲ್ಲಿ ಈಗಾಗಲೇ ಸೋಫಾರ್ ನಾವು 8 ಜನನ 3ನೇ ತಾರೀಕು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಅದೇ ರೀತಿಯಲ್ಲಿ ಅಪ್ರಾಪ್ತ ಬಾಲಕಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ನಾವು ರಿಮಾಂಡ್ ಹೋಮ್ಗೆ ಕಳಿಸಲಾಗಿದೆ. ಇನ್ನು ಇದೇ ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸೆಲೆಬ್ರಿಟಿಗಳ ಕೇಸ್ಗಳು ಯುವಕರ ಮೇಲೆ ಪ್ರಭಾವ ಬೀರುತ್ತಿವೆಯಾ ಅನ್ನೋದರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಎಂದಿದ್ದಾರೆ. ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ರೇಣುಕಾ ಸ್ವಾಮಿ ಕೇಸು ನಲ್ಲಿ ಡಿ ಗ್ಯಾಂಗ್ ಸುದ್ದಿ ಸೈಲೆಂಟ್ ಆಯ್ತು ಅನ್ನೋ ಹೊತ್ತಲ್ಲೇ ಜೂನಿಯರ್ ಡಿ ಗ್ಯಾಂಗ್ ಕಥೆ ಹುಟ್ಕೊಂಡಿದೆ. ಪೊಲೀಸರು ಕಾನೂನಿನ ಭಯವಿಲ್ಲದೆ ಅಟ್ಟಹಾಸ ಮೆರೆಯೋ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18.